ನಮಸ್ಕಾರ, ನಾನು ಪವಿತ್ರ ಭಾಗವತ್. ಮಿಸೆಸ್ ಭಾಗವತ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಒಂದು ಆರೋಗ್ಯಕರವಾದಂತಹ ರೆಸಿಪಿಯನ್ನು ತೋರಿಸ್ತಾ ಇದ್ದೇನೆ. ಅತ್ತೆ ಈ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದಾರೆ. ಹಳೆ ಕಾಲದ ಒಂದು ಬಾಣಂತಿಯರಿಗೆ ಮಾಡಿಕೊಡುವಂತಹ ಶುಂಠಿ ಮದ್ದಿನ ರೆಸಿಪಿ ಇದು. ಸೌಭಾಗ್ಯ ಶುಂಠಿ ಅಂತ ಕೂಡ ಹೇಳ್ತಾರೆ. ಬಾಣಂತಿಯರಿಗೆ ಕೊಡುವುದು ತುಂಬಾ ಒಳ್ಳೆಯದಿದು. ಯಾವ ರೀತಿಯಾಗಿ ಮಾಡೋದು, ಹೇಗೆ ಇದನ್ನು ಬಳಸೋದು ಅಂತ ವಿಡಿಯೋದಲ್ಲಿ ಹೇಳ್ತೇನೆ, ಬನ್ನಿ. ಮೊದಲಿಗೆ ಇಲ್ಲಿ 250 ಗ್ರಾಮ್ ಆಗುವಷ್ಟು ಶುಂಠಿಯನ್ನು ತಗೊಂಡಿದ್ದಾರೆ. ಅದರ ಮೇಲ್ಗಡೆಯ ಸಿಪ್ಪೆಯನ್ನೆಲ್ಲ ತೆಗೆದು ಹಾಕಿ ಕ್ಲೀನ್ ಮಾಡಿಕೊಂಡು ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದಾರೆ. ಕಟ್ ಮಾಡಿರುವ ಶುಂಠಿಯನ್ನು ಮಿಕ್ಸಿ ಜಾರಲ್ಲಿ ಹಾಕಿ ನೀರನ್ನು ಸೇರಿಸೋದು ಬೇಡ, ಹಾಗೆ ಸಾಧ್ಯವಾದಷ್ಟು ನುಣ್ಣಗೆ ರುಬ್ಕೊಂಡು ಒಂದು ಜರಡಿಯಲ್ಲಿ ಹಾಕಿ ಅದರಲ್ಲಿರುವ ರಸವನ್ನು ತೆಗೆದುಕೊಳ್ಬೇಕು. ಹಳೆಯ ಕಾಲದ ರೆಸಿಪಿ ಇದು. ತುಂಬ ಜನರಿಗೆ ಈಗೀಗ ಮಾಡೋದು ಕೂಡ ಮರ್ತು ಹೋಗಿರ್ತದೆ. ಹಾಗಾಗಿ ಈ ಒಂದು ರೆಸಿಪಿಯನ್ನು ಮಾಡಿ ಇಟ್ಟರೆ ತುಂಬ ಜನರಿಗೆ ಹೆಲ್ಪ್ ಆಗುತ್ತೆ ಅಂತ ನಾನೊಂದು ತೋರಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಶುಂಠಿ ಎಲ್ಲ ರುಬ್ಬಿದ್ದನ್ನು ಹಿಂಡಿ ರಸವನ್ನು ತೆಗೆದು ಒಂದು ಪಾತ್ರೆಯಲ್ಲಿ ಹಾಕಿ ಇಟ್ಟಿದ್ದೆ. ಒಂದು ಗಂಟೆ ಹೊತ್ತು ಬಿಟ್ಟರೆ ಅದರ ಕೆಳಗಡೆ ಈ ರೀತಿ ಸುಣ್ಣದ ಅಂಶ ಅಂತ ಹೇಳ್ತಾರೆ ನಿಲ್ತದೆ. ಇದನ್ನು ಬಳಸಬಾರ್ದಂತೆ. ಇದನ್ನು ತೆಗೆದು ಹಾಕಿ ರಸವನ್ನು ಮಾತ್ರ ಬಳಸಬೇಕಂತೆ. ಅದನ್ನು ಹೊರಗಡೆ ಎಸೆಯೋದು, ರಸವನ್ನು ಈ ರೆಸಿಪಿಗೆ ಬಳಸೋದು. ನಂತರ ನಾನಿಲ್ಲಿ ಕಲ್ಲು ಸಕ್ಕರೆಯನ್ನು ಇಟ್ಕೊಂಡಿದ್ದೇನೆ, ಗಸಗಸೆ, ಹಾಗೆ ರಸ ತೆಗೆದಿರುವಂತಹ ಶುಂಠಿಯ ಪುಡಿ ಇದು, ಅದನ್ನು ಕೂಡ ಇಟ್ಕೊಂಡಿದ್ದೇನೆ. ದ್ರಾಕ್ಷಿ, ಉತ್ತುತ್ತೆ, ಬಾದಾಮಿ, ರಸ ಹಿಂಡಿಟ್ಟಿರುವಂತಹ ಶುಂಠಿಯ ರಸ, ಇದೆಲ್ಲವನ್ನ ಇಟ್ಕೊಂಡಿದ್ದೇನೆ. ಹಾಗೆ ತುಪ್ಪ ಕೂಡ ಬೇಕಾಗ್ತದೆ. ಬಾಣಂತಿಯರ ಮದ್ದು ಅಂದರೆ ತುಪ್ಪ ತುಂಬಾ ಇಂಪಾರ್ಟೆಂಟ್. ನಂತರ ಮಿಕ್ಸಿ ಜಾರಲ್ಲಿ ಗಸಗಸೆಯನ್ನು ಹಾಕಿ ಸ್ವಲ್ಪ ಸಾಧ್ಯವಾದಷ್ಟು ನುಣ್ಣಗೆ ಪೌಡ್ರನ್ನು ಮಾಡ್ಕೊಂಡಿದ್ದೇನೆ. ನಂತರ ಬಾದಾಮಿ ಸ್ವಲ್ಪ ಕಟ್ ಮಾಡಿದ್ದು ದೊಡ್ಡ ಅಂತ ಅನಿಸಿದ್ರಿಂದ ಒಮ್ಮೆ ಮಿಕ್ಸಿ ಜಾರಲ್ಲಿ ಹಾಕಿ ಪುಡಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ಉತ್ತುತ್ತೆಯನ್ನು ಕೂಡ ಒಮ್ಮೆ ಹಾಕಿ ಪೌಡ್ರನ್ನು ಮಾಡ್ಕೊಳ್ತೇನೆ. ಉತ್ತುತ್ತೆ ಬೀಜವನ್ನೆಲ್ಲ ತೆಗೆದು ಹಾಕಿ ಚಿಕ್ಕದಾಗಿ ಕಟ್ ಮಾಡಿರುವಂಥದ್ದು. ಕಲ್ಲು ಸಕ್ಕರೆಯನ್ನು ಸ್ವಲ್ಪ ಕುಟಾಣಿಯಲ್ಲಿ ಕುಟ್ಕೊಂಡು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ಬೇಕಾಗ್ತದೆ, ಇಲ್ಲಾಂದರೆ ಮಿಕ್ಸಿ ಜಾರ್ ಹಾಳಾಗ್ತದೆ. ಹಾಗಾಗಿ ಈ ರೀತಿ ಕುಟ್ಟಿ ಪೌಡ್ರನ್ನು ಮಾಡ್ಕೊಂಡಿದ್ದೇನೆ. ತುಂಬ ನುಣ್ಣಗೆ ಆಗಬೇಕು ಅಂತ ಇಲ್ಲ, ಸಕ್ಕರೆ ಹಾಗೆ ಚಿಕ್ಕದಾಗಿ ಆದರೆ ಸಾಕು. ನಾನಿಲ್ಲಿ ಬಿಳಿ ಕಲ್ಲು ಸಕ್ಕರೆಯನ್ನು ಬಳಸಿದ್ದೇನೆ. ಬಿಳಿ ಇಲ್ಲ ಅಂದರೆ ಕೆಂಪು ಕಲ್ಲು ಸಕ್ಕರೆ ಇದ್ದರೆ ಅದು ತುಂಬಾ ಒಳ್ಳೆಯದು. ಕೆಂಪು ಕಲ್ಲು ಸಕ್ಕರೆ ಸಿಕ್ಕಿದರೆ ಅದನ್ನು ಬಳಸಿ. ನಂತರ ಬಾಣಲೆಯನ್ನು ಬಿಸಿಗೆ ಇಟ್ಕೊಂಡು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದಾರೆ. ಸಾಧಾರಣ 1/4 ಕಪ್ಗಿಂತ ಸ್ವಲ್ಪ ಜಾಸ್ತಿನೇ ಇದೆ ತುಪ್ಪ. ಅದಕ್ಕೆ ಈ ಪುಡಿ ಮಾಡಿರುವಂತಹ ಶುಂಠಿ ಏನಿದೆ, ರಸ ಹಿಂಡಿ ಇಟ್ಟಿರುವಂತಹ ಶುಂಠಿ ಇದು, ಅದರ ಜೊಕ್ಟಿ ಅಂತ ಏನು ಹೇಳ್ತೇವೆ, ಅದನ್ನು ಹಾಕಿ ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೊಳ್ಬೇಕು. ಶುಂಠಿ ತುಪ್ಪವನ್ನೆಲ್ಲ ಎಳ್ಕೊಂಡು ಚೆನ್ನಾಗಿ ಹುರಿತಾ ಇದ್ದ ಹಾಗೆ ತುಪ್ಪವನ್ನು ಬಿಡ್ತಾ ಬರ್ತದೆ, ಅಲ್ಲಿ ತನಕ ಹುರಿಬೇಕು. ಅಕಸ್ಮಾತ್ ತುಪ್ಪ ಹಾಕಿದ್ದು ಕಡಿಮೆ ಆಯಿತು ಅಂತ ಅನಿಸಿದರೆ ಮತ್ತೊಂದು 2 ಸ್ಪೂನ್ ತುಪ್ಪವನ್ನು ಮತ್ತೆ ಸೇರಿಸ್ಕೊಳ್ಬೋದು. ಚೆನ್ನಾಗಿ ಹುರಿದಾಗ್ತಾ ಇದೆ, ನೋಡ್ಬೋದು. ತುಪ್ಪ ಬಿಡಲಿಕ್ಕೆ ಸ್ಟಾರ್ಟ್ ಆಗಿದೆ. ಒಳ್ಳೆ ಪರಿಮಳ ಬರ್ತದೆ ತುಪ್ಪವನ್ನೆಲ್ಲ ಹಾಕಿ ಹುರಿತಾ ಇರುವಾಗ. ಆಗ ಅದಕ್ಕೆ ಪುಡಿ ಮಾಡಿಟ್ಟಿರುವಂತಹ ಬಾದಾಮಿ, ಹಾಗೆ ಉತ್ತುತ್ತೆ, ನಂತರ ಗಸಗಸೆ, ದ್ರಾಕ್ಷಿ ಎಲ್ಲವನ್ನ ಹಾಕ್ಕೊಳ್ತಾ ಹೋಗೋದು. ಒಂದೊಂದೇ ಐಟಮನ್ನು ಹಾಕ್ಕೊಳ್ತಾ ಹೋಗೋದು. ನಾನಿಲ್ಲಿ ಬೇರೆ ಎಲ್ಲ ಐಟಮನ್ನು 1 ಕಪ್ ಆಗುವಷ್ಟು ಹಾಕ್ಕೊಂಡಿದ್ದೇನೆ. ಶುಂಠಿಯನ್ನು 1/4 kg ಆಗುವಷ್ಟು ಬಳಸ್ತಾ ಇರೋದು. ಇಲ್ಲಿ ಬೇರೆ ಎಲ್ಲ ಐಟಮ್ ಅಷ್ಟೇ ಪ್ರಮಾಣ ಇಷ್ಟೇ ಪ್ರಮಾಣ ಅಂತ ಇಲ್ಲ. ಶುಂಠಿ ಖಾರವಾಗಿ ಇರ್ತದೆ, ಅದನ್ನು ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಇದೆಲ್ಲ 1 ಕಪ್ ಅಂತ ಒಂದೇ ಅಳತೆಯಲ್ಲಿ ತಗೊಂಡ್ರೆ ಆಯ್ತು ಅಷ್ಟೇ. ಕಲ್ಲು ಸಕ್ಕರೆ ಮಾತ್ರ ಸ್ವಲ್ಪ ಜಾಸ್ತಿ ತಗೊಳ್ಬೇಕಾಗ್ತದೆ. ಶುಂಠಿ 1/4 kg ತಗೊಂಡ್ರೆ ಕಲ್ಲು ಸಕ್ಕರೆ ಕೂಡ ಒಂದು 400 ಗ್ರಾಮ್ ತನಕ ತಗೊಳ್ಬೇಕಾಗ್ತದೆ. ಸಿಹಿಗೆ ಅನುಗುಣವಾಗಿ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಶುಂಠಿ ಕಡಿಮೆ ತಗೊಂಡ್ರೆ ಕಲ್ಲು ಸಕ್ಕರೆಯನ್ನು ಹಾಕಬೇಕಾಗ್ತದೆ. ಬೇರೆ ಎಲ್ಲ ಐಟಮನ್ನು ಹಾಕೋದ್ರಿಂದ ಕಲ್ಲು ಸಕ್ಕರೆಯನ್ನು ಹಾಕಬೇಕಾಗ್ತದೆ. ಶುಂಠಿ ಖಾರಕ್ಕೆ ಸರಿಯಾಗಿ ನಾವು ಕಲ್ಲು ಸಕ್ಕರೆಯನ್ನು ಹಾಕ್ಕೊಳ್ಬೇಕು. ಎಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡು ತೆಗೆದಿಟ್ಟಿರುವಂತಹ ಶುಂಠಿ ರಸವನ್ನು ಇದಕ್ಕೆ ಹಾಕಿ ಕುದಿಸ್ತಾ ಹೋಗಬೇಕು. ಚೆನ್ನಾಗಿ ಪಾಕ ಬರುವ ತನಕ ಈ ರೀತಿ ಕುದಿಸ್ಬೇಕು. ಗಟ್ಟಿ ಆಗ್ತಾ ಬರ್ತದೆ ಅದು. ಮತ್ತೆ ಕೊನೆಯಲ್ಲಿ ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದಾರೆ. ಬಾಣಂತಿಯರ ಮದ್ದಿಗೆ ತುಪ್ಪ ಸ್ವಲ್ಪ ಜಾಸ್ತಿನೇ ಹಾಕಬೇಕು. ಯಥೇಚ್ಛವಾಗಿ ತುಪ್ಪವನ್ನು ಹಾಕಿ ಮಾಡ್ತಾರೆ ಬಾಣಂತಿಯರ ಮದ್ದನ್ನು ಮಾಡುವಾಗ. ಇಲ್ಲಿ ಮತ್ತೆ ಸ್ವಲ್ಪ ತುಪ್ಪವನ್ನು ಹಾಕಿ ಮತ್ತೆ ಕೂಡ ಕಾಸ್ತಾ ಹೋಗ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಗಟ್ಟಿ ಆಗ್ತಾ ಬಂದಿದೆ, ನೋಡ್ಬೋದು. ಚೆನ್ನಾಗಿ ಪಾಕ ಬಂದಿದೆ ಅನ್ನುವಾಗ ಇದನ್ನು ಕೆಳಗಿಳಿಸ್ಕೊಂಡ್ರೆ ರುಚಿಯಾದ ಶುಂಠಿ ಮದ್ದು ಅಥವಾ ಬಾಣಂತಿಯರ ಮದ್ದು ತಯಾರಾಗ್ತದೆ. ಇದನ್ನು ಗಾಳಿಯಾಡದ ಡಬ್ಬದಲ್ಲಿ ಹಾಕಿ ಇಟ್ಕೊಂಡು
ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದೊಂದು ಸ್ಪೂನ್ ತಗೊಳ್ತಾ ಬರಬೇಕು. ಸಾಧಾರಣ 2.5 ಇಂದ 3 ತಿಂಗಳಾದ ನಂತರ ಈ ಶುಂಠಿ ಮದ್ದನ್ನು ಕೊಡ್ತಾರೆ. ಬಾಣಂತಿಯರಿಗೆ ಹಿಮೋಗ್ಲೋಬಿನ್ ಎಲ್ಲ ಕಡಿಮೆ ಆಗಿರ್ತದಲ್ಲ, ಇಂತಹ ಒಂದು ರೆಸಿಪಿಯನ್ನು ಮಾಡಿಕೊಡೋದ್ರಿಂದ ಹಿಮೋಗ್ಲೋಬಿನ್ ಕೂಡ ಜಾಸ್ತಿ ಆಗ್ತದೆ. ಹಾಗೆ ತಂಪು ಕೂಡ ಹೌದು ಈ ಹಸಿ ಶುಂಠಿಯನ್ನು ಬಳಸಿ ಮಾಡಿರುವಂತಹ ರೆಸಿಪಿ. ಈ ಒಂದು ಆರೋಗ್ಯಕರವಾದ ಉಪಯುಕ್ತವಾದ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆನ ಕಮೆಂಟಲ್ಲಿ ತಿಳಿಸಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ತುಂಬ ಜನರಿಗೆ ಇದು ಹೆಲ್ಪ್ ಆಗ್ತದೆ. ಖಂಡಿತ ಶೇರ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಬರ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.